ನಿಮ್ಗೋಸ್ಕರ ನಿಮ್ಮ ಮಗನ ಕಡೆಯಿಂದ ಒಂದು ಸಣ್ಣ ಗಿಫ್ಟು. ಮತ್ತೆ ಇನ್ನೊಬ್ರು ಸ್ಪೆಷಲ್ ವ್ಯಕ್ತಿ ಒಂದು ಗಿಫ್ಟ್ ಕಳ್ಸಿಕೊಟ್ಟವ್ರೆ. ಇದು ಯಾರು ಕಳ್ಸಿಕೊಟ್ಟಿರೋದು ಅಂದ್ರೆ ಅಪ್ಪ ಇದು ಫೋಟೋ ಇರ್ಬೇಕಣಪ್ಪ. ಅದು ಫೋಟೋ ಅಲ್ಲ, ಇದು ಯಾರು ಕಳ್ಸಿಕೊಟ್ಟಿರೋದು? 3 ಅಡಿ ಮುದ್ಕೆ. ನೀನ್ 6 ಅಡಿ ಇದೆಯಾ? ಇನ್ನೇನ್ ಮತ್ತೆ 6 ಅಡಿನೇ ಇರೋದು ನಾನು. ನಿನ್ನ ಎಡ್ತಿ ಬರೀ 3 ಅಡಿ ಸಿಕ್ಬಿಟ್ರೆ ಏನ್ ಮಾಡ್ದೆ? ಎಲ್ರಿಗೂ ನಮಸ್ಕಾರ. ಮಧ್ಯೆ ಹೇಳ್ದಲ್ಲಿ ನಮ್ಮ ಕುಟುಂಬ ಹಿಂಗೆ ಇರ್ತದ. ಇನ್ನು 25 ವರ್ಷ 50 ವರ್ಷ 100 ವರ್ಷ ಆದ್ರೂ ನಮ್ಮ ಕುಟುಂಬ ಹಿಂಗೆ ಇರ್ತದ. ಎಂಬಕ್ಕ ಅಂತ ಅಲ್ಲಿ ನಿನ್ನೆಗೇನವಿ ನಮ್ಮ ಅಪ್ಪ ಹೊಸರು ಮನೆಯಪ್ಪ. ಇವತ್ತು ನಮ್ಮ ಅಪ್ಪ ಅಮ್ಮನ ಆ್ಯನಿವರ್ಸರಿ. ನಾನು ಬೆಳಿಗ್ಗೆ 10:55 ಆಗೋದು. ಇವಾಗ ಕೆಳಕ್ಕೆ ಎದ್ದು ಬರ್ತವನಿ. ಅಯ್ಯ 26 ವರ್ಷದಲ್ಲಿ ನೀನು ಏನು ಕಳ್ಕೊಂಡಿದ್ಯಾ, ಏನು ಪಡ್ಕೊಂಡಿದ್ಯಪ್ಪ ಮದುವೆ ಆದಾಗ್ಲಿಂದ? ಎಲ್ಲ ಪಡ್ಕೊಂಡಿದ್ದೀನಿ ಕಣಪ್ಪ. ಏನು ಕಳ್ಕೊಂಡಿಲ್ಲ ಅಪ್ಪ. ನಿನ್ನ ನಗುನೇ ನೀ ಕಳ್ಕೊಬಿಟ್ಟಿದ್ಯಾ ಕಣಪ್ಪ. ಡೋಂಗಿ ಮಾತಾಡ. ಒಂದು ಫೋಟೋ ತೋರಿಸ್ತೀನಿ ನೋಡಿ. ಇವಾಗ ನಿಮ್ಗೆ 26 ವರ್ಷಕ್ಕಿಂತ ಮುಂಚೆ ನಮ್ಮಪ್ಪ ಎಷ್ಟು ನಗ್ತಿದ್ದು ನೋಡಿ. ಆಫ್ಟರ್ 24 ಇಯರ್ಸ್ ನಮ್ಮಮ್ಮ ನಗ್ತಾನೆ ಐತೆ. ನಮ್ಮ ಅಪ್ಪ ನಗುನೇ ಕಳ್ಕೊಬಿಟ್ಟದೆ. ಇಲ್ಲಿ ಮಾತೇ ಇಲ್ಲ. ನೀನೇ ನೋಡಪ್ಪ. ಇಲ್ಲಿ ನೋಡಿ 26 ವರ್ಷದ ಹಿಂದೆ ನಗ್ತಿದೆ. ಅದಾದ್ಮೇಲೆ ನೋಡು ಹಿಂಗಾಗ್ಬಿಟ್ಟಿದ್ಯಾ. ಓ ಸಸಾಂಕದ ಕಿತ್ಕ ಹಾಕೊಬಿಟ್ರದ ಮಟ್ಲಿ ನೋಡಿ. ಯಪ್ಪ ಇವತ್ತು ನಮ್ಮ ಅಪ್ಪ ಅಮ್ಮಂದು ಆ್ಯನಿವರ್ಸರಿ ಸೆಲೆಬ್ರೇಷನ್ಗೋಸ್ಕರ ಇದು ಬೋಟಿ ಮಾಡ್ತಾವ್ರೆ. 26 ವರ್ಷದಲ್ಲಿ ಏನು ಪಡ್ಕೊಂಡೆ, ಏನು ಕಳ್ಕೊಂಡೆ ನೀನು ಮದುವೆ ಆದಾಗ್ಲಿಂದ? ಏನು ಕಳ್ಕೊಂಡಿಲ್ಲ, ಎಲ್ಲನೂ ಪಡ್ಕೊಂಡಿದ್ದೀನಿ. ಇನ್ನೇನ್ ಬೇಕಪ್ಪ? ಒಳ್ಳೆ ಇನ್ನೊಂದ್ಸತಿ ಹೇಳ. ಚಿನ್ನದ ಮಕ್ಕಳು, ಒಳ್ಳೆ ಗಂಡ, ಅದಕ್ಕಿಂತ ಜೀವನದಲ್ಲಿ ಇನ್ನೇನಪ್ಪ ಬೇಕು? ಯಾವ ಆಸ್ತಿ ಹಣ ಬೇಕು? ಒಳ್ಳೆ ಮಕ್ಳು ತರ. ದೇವಸ್ಥಾನ ಕರ್ಕೊಯ್ತೀನಿ. ಎಲ್ಲಿ ಯಾವ ದೇವಸ್ಥಾನಕ್ಕೆ ಹೋಗೇನಿಲ್ಲ. ಅವ್ರೆ ಹಣ ಆಸ್ತಿ ಎಲ್ಲ ನನ್ನ ಮಕ್ಳೇ. ಸೌದೆ ತರಕ್ ಹೋಗಿದ್ದಲ್ಲಿ ನಿಮ್ಮ ಅಪ್ಪ ದೇವಸ್ಥಾನಕ್ಕೆ ಹಬ್ಬಕ್ಕೆ. ಇವಾಗ ಶ್ರೀರಂಗಪಟ್ಟಣಕ್ಕೆ ಇಷ್ಟೊತ್ತಿನ ಮೇಲೆ ಏನಾಗಲ್ಲ ಬಾ. ಆ್ಯನಿವರ್ಸರಿ ದಿವಸ ಬೆಳಗಿನ ಜಾವ ಮುದ್ದೆ, ಆಮೇಲೆ ಉಪ್ಸಾರು ಖಾರ. ನಮ್ಮ ಅಪ್ಪ ಅಮ್ಮನ ಇದು ಆ್ಯನಿವರ್ಸರಿ ಸೆಲೆಬ್ರೇಷನ್ ನಾವು ಮನೇಲೆ ಡೆಕೋರೇಷನ್ ಎಲ್ಲ ಮಾಡಿಸಿ 5,000 ಬಲೂನ್ ಇರೋದು ಗೊತ್ತಾ? 5,000 ಬಲೂನು. ಹಂಗಾದ್ರೆ 4 ಕೇಕ್ ತಂದ್ಬಿಡು. ಇಲ್ಲ 5. 5 ಯಾರ್ಯಾರಿಗೆ? ಅಲ್ಲ 6. ನಿಮ್ಗೊಂದು, ನಮ್ಗೊಂದು, ಲಮಿಕ್ಷುಂಗೊಂದು, ಮೌಲ್ಯಂಗೊಂದು, ನಾನವಿಗೊಂದು, ಶಶಾಂಕಗೊಂದು, ನಿಮ್ಮ ಅಮ್ಮಂಗೊಂದು. 7 ತಗೋ. ಓಕೆ ಚೆನ್ನಾಯ್ತು. ಅಲ್ಲಿ ದೇವಸ್ಥಾನಕ್ಕೆ ಹೋಗಮ್ಮ ಅಂದ್ರೆ ಕ್ಯಾನ್ಸಲ್ ಮಾಡಿಸ್ಬಿಟ್ಟು. 2 ಗಂಟೆಗೆ ಬಾ. ಅಲ್ಲ ಕಣಮ್ಮ, ಅಲ್ಲಿ ದೇವಸ್ಥಾನ ಏನು ದೇವ್ರೇನು 12 ಗಂಟೆ ಆದ್ಮೇಲೆ ಕಾಣೋಣ ಅಂತದ? ಏನ್ ಆಡ್ತೀವಿ ಗೊತ್ತಾ? ಸಸಾಂಕು ಕಿತ್ಕೊಂಡು ಚೈನ್ ಹಾಕಬಿಟ್ಟು ನೀನು ರೌಡಿ ಹಂಗೆ ರೌಡಿ ರಂಗಮ್ಮ. ನಮ್ಮ ಅಪ್ಪ ಅಮ್ಮ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡಕ್ಕೆ ಈವೆಂಟ್ಸ್ ಅವ್ರು ಹೇಳಿದ ಬಂದ್ರು. ಬ್ರೋ ನಿಂದು ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡಕ್ ಬಂದ್ರು. ಬಲೂನ್ ಅವ್ರು ಬಂದ್ರೆ ಚಿನ್ನ ಓಡ್ ಬನ್ನಿ ಅಲ್ಲ. ಬ್ರೋ ಥ್ಯಾಂಕ್ ಯು ಬ್ರೋ. ನಮಸ್ತೆ ಬ್ರೋ, ಆರಾಮ? ಚೆನ್ನಾಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ ಬ್ರೋ. ಹಾಂ ಬ್ರೋ. ಕಳ್ಸ್ಬಿಟ್ಟೆ ಅವ್ರನ್ನ ಬಂದಿರೋರ್ನ. ಸಸಿಕಾಲ ಕುತ್ಕೊಂಡು ನಂಜನಗೂಡಿಂದ ಬಂದವ್ರೆ ಬ್ರೋ. ಏನ್ ಇದ್ಯಾಕೆ ಬಂದವ್ರು ನೀನು ಸೈಕ್ ಮಾಡ್ತಿದ್ಯಾ ನೀನು? ಇದು ಒಳ್ಳೆ ನಿನಗೆ. ಒಳಗಡೆ ಬನ್ನಿ, ಟೀ ಕಾಫಿ ಕೊಡೋಣ. ಬನ್ನಿ ಬ್ರೋ, ಬನ್ನಿ. ಬೀದಿಲೆಲ್ಲ ನಮ್ಮ ಇದ್ರಲ್ಲಿ ಬೇಡ. ಏನು ಸುಮ್ಮನೆ ಇದ್ಬಿಡು. ಜನ ನೆಡ್ಕೊಂಡು ಈ ಥರ ಅದು ಎಂಥದ್ದು ಡೆಕೋರೇಷನ್ ಮಾಡಿಸ್ತೀನಿ ಅಂತ ಈಗ ಅದು ಯಾರು ಬಂದಿಲ್ಲ ಬೀದಿ ಬೀದಿಲಿ ಯಾರ ಮಾಡಿಸ್ತಾರವರು? ನಮ್ಮ ಅಡಿಯಲ್ವ ಇದು? ಸೈಕ್ ಮಾಡ್ತೀಯ ಕಣ. ಆಚೆ ದೊಡ್ಡದಾಗಿರ್ತದೆ ಕಣಮ್ಮ. ಸುಮ್ಮನೆ ಇದ್ಬಿಡು. ಅದೇನು ಎಡತ್ರದಲ್ಲಿ ಈಗ ಮಾಡ್ಕೊತಾರೆ ಅಂತ ಜನ ಆಡ್ಕೊಂಡು ಈ ಥರ. ಜನಗಳು ಹಂಗೆ ನೀನ್ ಯಾಕಮ್ಮ ಯೋಚನೆ ಮಾಡ್ತೀವಿ? ಜನಗಳು ಹೆಂಗಿದ್ರು ಬದುಕಿದ್ರು ಮಾಡ್ತಾರೆ, ಕೆಟ್ಟರು ಮಾಡ್ತಾರೆ. ಜನಗಳ ಬಗ್ಗೆ ಯಾಕೆ ಮಾತಾಡ್ತಾರೆ? ಜನಗಳು ಚೆನ್ನಾಗಿದ್ರು ಮಾತಾಡ್ತಾರೆ, ಕೆಟ್ಟರು ಮಾತಾಡ. ಅಯ್ಯೋ ಕೆಟ್ಟೋದಲ್ಲ ಅಂತ ಮಾತಾಡ್ತಾರೆ. ಚೆನ್ನಾಗಿದ್ರು ಅಯ್ಯೋ ನೋಡಿ ಹೆಂಗ್ ಮಾಡ್ಕೊತವ್ರೆ ಅಂತ. ಬಂದವ್ರನ್ನ ಏನ್ ಆಡ್ತೀಯ ಗೊತ್ತ? ಜನ ಇಲ್ಲಿ ಮಾಡಿಸಿ ಮನವಾಗ ಆಯ್ತು ಬರತ್ತ ಏನ್ ಆಡ್ತೀಯ ಗೊತ್ತ? ಬೇಜಾರ್ ಮಾಡ್ಕೊಬೇಡಿ ಕಣ್ರಪ್ಪ. ಈಗ ಮಾಡ್ಕೊತವ್ರಂತ ಜನ ಆಡ್ಕತಾರ. ನಮ್ದು ಒಳ್ಳೆ ನಾವು ಸಿಟಿಲಿ ಇದ್ದೀರಾ, ಹೆಂಗಾರು ಮಾಡ್ಬೋದು. ಅದು ಬ್ಯಾಡ, ಈಗ ಬರಲಿಲ್ಲ ಅವ್ರನ್ನ ಅಂತ ನೋಡ್ ಗೊತ್ತಿದ್ದಂಗೆ ಬರೋಣ. ಇವಾಗ ಹೇಳಿದಲ್ಲ ಏನ? ಅಮ್ಮನ್ ಬರ್ತಡೇ ದಿವಸ ಅಮ್ಮನ್ ಮಾತನ್ನೇ ಕೇಳ್ಬೇಕು, ಗೊತ್ತಾಯ್ತಾ? ಹೋಗು. ಗೈಸ್, ನಮ್ಮ ಕುಳ್ಳಿ ಹೇಳಿದ ಮಾತಿಂದ ಏನೋ ಚೇಂಜ್ ಆಯ್ತು ನನ್ನ ಮನ್ಸು ನಿಜವಾಗ್ಲೂ. ಅದಾಗ ನಮ್ಮಮ್ಮ ಇಷ್ಟಪಟ್ಟಂಗೆ ಒಳಗೆ ಮಾಡಿಸ್ಬಿಡ್ತೀನಿ. ಓಕೆನಾ?
ಖುಷಿಯಾ? ಏನಕ್ಕೆ ಬೇಕು ನಿಂತಿರಲ್ಲ ಅಪ್ಪ ಏನಕ್ಕೆ ಬೇಕಾಗಿತ್ತು ಅಂದ್ರೆ ಹೋಗಿ ಪೂಜೆ ನೋಡಿ ಜನ ಬಯಸ್ಕೋಬೇಡ ಸುಮ್ಮನೆ ನಮ್ದು ಬೇಡ ನಂಗೆ ಅವೆಲ್ಲ ಇಷ್ಟ ಆಗಲ್ಲ ನನಗೆ. ಅಪ್ಪ ಯಾಕಪ್ಪ? ಯಾಕೆ ನಾವು ಹುಟ್ಟಾಗ್ಲಿಂದ ಹಂಗೆ ಮಾಡ್ಕೊಂಡಿದ್ರೆ ಇಷ್ಟ ಆಗಲ್ಲ ನನಗೆ. ಸರಿ ಹುಟ್ಟಾಗ ಎಲ್ಲರೂ ಶ್ರೀಮಂತರಾಗಿ ಹುಟ್ಟಿರಲ್ಲ ಅಪ್ಪ. ಇವಾಗ ಅಂಬಾನಿನೂ ಅಷ್ಟೇ, ಈ ಮೋದಿ ನೋಡಿ ಟೀ ಮಾಡ್ತಿದ್ದವ್ರು ಅವರು ಇವಾಗ ಫ್ಲೈಟ್ ಅಲ್ಲಿ ಓಡಾಡ್ತಾರೆ. ಹಂಗೆಲ್ಲ ಹೇಳಕಂತಪ್ಪ. ನೀನೇನಪ್ಪ ಜೀವನ ಚೇಂಜಸ್ ಕಣಪ್ಪ, ಜೀವನ ಚೇಂಜ್ ಆಯ್ತಿದೆ. ಕಾಲಕ್ಕೆ ತಕ್ಕಂಗೆ ನಾವು ಚೇಂಜ್ ಆಯ್ತು. ನೀನು ನನ್ಗೆ ಹೇಳ್ಕೊಡ್ಬೇಡ ಡೈರೆಕ್ಷನ್, ಕಾಲಕ್ಕೆ ತಕ್ಕಂತೆ ಹೆಂಗಿರ್ಬೇಕು. ಮತ್ತೆ ಇನ್ನೇನು ಮತ್ತೆ ನೀವು ಇದೆಲ್ಲ ನನಗೆ ಅದ್ದೂರಿದ್ದು ನನಗೆ ಇಷ್ಟನೇ ಇಲ್ಲ ಅದು. A few moments later. ಇವಾಗ ಜಗಳಕ್ಕೆ ಬಾ. ಗೆಳೆಯ 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 ಆಗ ನೀನೇ ಒಡೆಯ. ನಾನು ಕುಡಿಯಲ್ಲ, ನೀನು ಕುಡಿಯಲ್ಲ. ಇವಾಗ ಜಿಗ್ರಿ ದೋಸ್ತಗಳು ಸುತ್ತಿ ಬಳಸಿ ನನ್ ಗಟ್ಟಿಗೆ ಬತ್ತಿಯಲ್ಲ, ಸುತ್ತಿ ಬಳಸಿ ಅದೊಂದು ಮಾತ್ ಬಿಟ್ರೆ ನಿನ್ ಬೇರೆ ಏನು ಇಲ್ವಾ? ಕುಡಿಬೇಕಣ. ಕುಡಿಬೇಕು, ಜೀವನದಲ್ಲಿ ಯಾವಾಗ್ಲೂ ಸುಮ್ನೆ ಇರ್ಬಾರ್ದು, ಕುಡಿತಾ ಇರ್ಬೇಕು. ಹಂಗೆ 4 ತಿಂಗಳಿಂದ ಬಿಡಿ ಹೋಗತಿ ಇಲ್ಲ ಕುಡಿಬೇಕಂತ. ಬೀಡಿ ನೋಡಿ ಹೆಂಗಿಲ್ಲ, ಕುಡಿಯೋದು ಇಲ್ಲ. ಕಾಲು ಹೆಂಗಿದೆ ತೋರ್ಸೋಣ. ತೋರ್ಸಪ್ಪ 1.5 ಕಾಲು. ಓಕೆ, ವಾಸಿ ಆಗೈತೆ ಗೈಸ್. ಇನ್ನೇನು ಇನ್ನೊಂದು 2-3 ತಿಂಗಳು ಕೆಲ್ಸಕ್ಕ? ಇನ್ನು 1-3 ತಿಂಗಳು ಕಳಿಬೇಕು. 3 ತಿಂಗಳಾದ್ಮೇಲೆ ಫುಲ್ ಕೆಲ್ಸಕ್ಕೆ ಓಡ್. ನನ್ನ ಜೊತೆಗೆ ರನ್ನಿಂಗ್ ರೇಸ್ ಬಿಟ್ರೆ ಗಿದೆ ನಿನ್ನ. 5-6 ಗುರು ಹೆಂಗ್ ಗುರು? ಗಂಡ ಹೆಂಡ್ತಿರಿಬ್ರು ಕಷ್ಟ ಸುಖ ಮಾತಾಡ್ತಿದ್ದೀರಿ. ಫುಲ್ ಪಾರ್ಟಿ ಗುರು ನಿಂಗೆ. ಇರು ಚಿನ್ನು. ಹೆಂಗ್ ಗುರು? 2 ಕೊಟ್ರು ಸಾಕ ಗುರು. 4 ಫುಲ್ ಬಾಟ್ಲಿ ಇಸ್ಕೋ ಗುರು. ಇವತ್ತು ನಿನ್ ತಮ್ಮ ಮದುವೆ ಆಗಿ 26ನೇ ವರ್ಷ ಗುರು. ಗುರು ನೀ ಗತ್ತು ಗುರು, ಫುಲ್ ಗತ್ತು. ಐ ಸೂಪರ್ ಫಿಗರ್ ಗುರು. ನೋಡ ಹೆಂಗೆ ನಿನ್ ಫಿಗರು. ವೆಡ್ಡಿಂಗ್ ಸಾರಿ ಹ್ಯಾಪಿ ಬರ್ಡೇ ಕಾಣಿ ಕ್ವಾಣೆ. ಆ ಮೌಲ್ಯ ನೋಡಿ ಅಲ್ಲಿ ಎಲ್ಲೆಲ್ಲೂ ಒಯ್ತಾವಳೆ, ಬಲೂನ್ ಎಲ್ಲ ಮುಡ್ತಾವಳೆ. ಅವಳೆಲ್ಲ ಟೂ ಬಿಟ್ಬಿಡಿ. ಎಲ್ಲಾರು ಟೂ ಬಿಟ್ಬಿಡಿ. ಎಲ್ಲ ಅಟ್ಟೆ ಮೊಟ್ಟೆ ಕೋಳಿ ಮೊಟ್ಟೆ. ಸೋಡು ಸೋಡು. ಮೌಲ್ಯ ಚಪಾಪ ಬನ್ನಿ ಎಲ್ಲ ಸೇ ಕಟ್ಕೊಬಿಡಿ. ಮೌಲಿ ಸೇ ಕಟ್ಕೊಬಿಡಿ. ಎದಾಳು ಚಿನ್ನ ಸೇ ಕಟ್ಕೊಂಡ್ರು. ಸೇ ಕಟ್ಕೊಬಿಡಿ. ಮೌಲ್ಯ ನಿಮ್ಮ ಮಕ್ಕಂಗೆ ಏನೈತೆ? ಏನಾಯ್ತು ಮೌಲ್ಯ? ಹಂಗೆಲ್ಲ ಮಾತಾಡ್ಬಾರ್ದು. ಏನಾಗೈತೆ ಅವಳಿಗೆ? ಗೈಸ್ ಮನೆಗೆ ದೇವ್ರ ಮನೆ ಕ್ಲೀನ್ ಮಾಡಕ್ಕೆ ಅಂದ್ಬಿಟ್ಟು ಚೋರ್ಗೆ ನೀರು ಹಿಡ್ಕೋಗಿ ಕುಳ್ಳಿ. ಏನ್ ಇಷ್ಟು ಕ್ಯೂಟಾಗಿ ಕಾಣಿಸ್ತಿದ್ಯಾ? ಯಾವಾಗ ಹೋಗ್ತಿದ್ಯಾ? ಬೆಳವಡಿ ಹಬ್ಬಕ್ಕೆ. ಇವತ್ತು ನಾವು ಕೇಕ್ ಕುಯ್ಸ್ತೀವಲ್ಲ, ಬರಲ್ವಾ ಇಲ್ಲಿಗೆ? ನಿಮ್ಮಮ್ಮ ಬೆಳಗ್ಗೆ ಕುಯ್ತೀವಿ ಅಂತದ. ಇಲ್ಲ ಬೆಳಿಗ್ಗೆಲ್ಲ ಇವಾಗ್ಲೇ ಕುಯ್ತೀವಿ. ನಿಮ್ಮಮ್ಮ ಇವಾಗ್ಲೇ ಕುಯ್ತೀವಿ. ಇಲ್ಲೇ ಇರೋ ಐತೆ ಚಿನ್ನ, ಹೋಗ್ಬೇಡ. ಗೈಸ್ ಡೆಕೋರೇಷನ್ ಮಾಡ್ತವ್ರೆ. ಇಲ್ಲೆಲ್ಲ ಡೆಕೋರೇಷನ್ ಮಾಡ್ತಿದ್ರೆ ಈ ಪಿಳ್ಳೆಗಳು ನೋಡ್ರಿ. ಇವಳು ನೋಡಿ ಎಷ್ಟು ಸೀರಿಯಸ್ ಆಗಿ ಕುತ್ಕೊಂಡು ನೋಡ್ತವಳೆ. ಅಕ್ಕು ಅಕ್ಕ ಏನ್ ಚಿನ್ನು? ಹ್ಞೂ ಮದ್ವೆ ನಿನ್ ಜೊತೆಗೆ. ಕೇಕ್ ತಗೊಬರೋದು. ನೀವು ಎಷ್ಟು ಕೆಜಿ ಕೇಕ್ ಬೇಕು? ಯಾವ ಥರ ಕೇಕ್ ಬೇಕು? ನಮ್ಗೆ ಕೇಕೇ ಗೊತ್ತಿಲ್ಲ ಕಣಪ್ಪ, ಯಾವ ಅಂತನೂ. ಕೇಕ್ ಕಾಸು ಕೊಡು ಕೇಕ್ ತಗೊಬರಕ್ಕೆ. ಸೆಲೆಬ್ರೇಟ್ ಮಾಡ್ತಲ್ವ ಕೊಡು. ನಿನ್ನ ನಾನು ಕಾಸು ಕೊಟ್ಬಿಟ್ಟು ಕೇಕ್ ಇಸ್ಕೊಬೇಕು. ಇನ್ನೇ ಮತ್ತೆ ಗೈಸ್ ಗೂಳಿ ಬಂದ ನಮ್ಮ ಮಟ್ಟಿಗೆ. ಇಲ್ಲಿವರೆಗೂ ಬಂದೈತೆ. ನೀವಾಗ ಸಿಟಿಗೆ ಹೋಗ್ಬಿಟ್ಟು ಕೇಕ್ ಇಸ್ಕೊಬರವ. ಗೈಸ್ ಹಿಂಗೆ ಕೇಕ್ ಇಸ್ಕೊಬರಕ್ಕೆ ಅಂತ ಅಂದ್ಬಿಟ್ಟು ಮೈಸೂರಿಗೆ ಬಂದಿದ್ವಲ್ಲ, ಹಂಗೆ ನಮ್ಮ ಮಂಜಣ್ಣವರು ಬೆಳ್ಳಿ ಫೋಟೋ ಕಳ್ಸಿಕೊಟ್ಟಿದ್ರು. ಇಲ್ಲಿ ನೋಡಿ ಬೆಂಗಳೂರಿಂದ ಇಲ್ಲಿ ಕಳಿಸಿದ್ರು. ಇಸ್ಕೊಬರ್ತಾರ ಹಿಂಗೆ ಅಂದರೆ ನಾನು ಬೆಳಿಗ್ಗೆ ಸ್ಟೇಟಸ್ ಆಗಿದ್ನಲ್ಲ, ಅವಾಗ ಗೊತ್ತಾಗಿದ್ದು ಅವ್ರಿಗೆ. ಸೊ ಈಗ ಕಳ್ಸಿಕೊಡೋರು ಸಿಕ್ಕಾಪಟ್ಟೆ ಖುಷಿ ಆಯಿತು ಅಣ್ಣ. ಥ್ಯಾಂಕ್ ಯು ಮಂಜುಣ್ಣವ್ರಿಗೆ ಥ್ಯಾಂಕ್ ಯು. ಅಪ್ಪ ಅಮ್ಮಂಗೆ ಕೇಕ್ ತಗೊಳಕ್ಕೆ ಅಂತ ಅಂದು ಬಂದಿದೆ. ಕೇಕ್ ಅಲ್ಲಿ ರೆಡಿ ಆಗದೆ. ಮನೆಗೆ ಹೋಗ್ಬಿಟ್ಟು ರಿವೀಲ್ ಮಾಡ್ತೀನಿ ಕೇಕ್ನ. ಅಣ್ಣ ಥ್ಯಾಂಕ್ ಯು ಸೊ ಮಚ್ ಅಣ್ಣ. ಬರ್ತೀನಿ. ಥ್ಯಾಂಕ್ ಯು. ಊಟ ಮಾಡಿದ್ಯಪ್ಪ? ಅಪ್ಪ ನಮ್ಮ ಅಪ್ಪ ಬಾಯಿಗೆ ಬಂದಂಗೆ ಹೋಗಿತ್ತದೆ. 9 ಗಂಟೆ ಆಗ್ಬಿಟ್ಟದೆ. ಕೇಕ್ ಇಸ್ಕೊಬರೋದು ಸ್ವಲ್ಪ ಟೈಮ್ ಆಗೋಯ್ತು. ಅವ್ರು ಕೊಡೋದು ಸ್ವಲ್ಪ ಟೈಮ್ ಮಾಡಿದ್ರು. ಬನ್ನಿ ಇವಾಗ ಬಯಸ್ಕೊಂಡ್ರೆ ಏನು ಮಾಡೋಕ್ಕಾಗಲ್ಲ. ಬನ್ನಿ ಗೈಸ್ ಸಟ್ಟಿಗೆ ಬಂದು ಇವ್ರ ರಿಯಾಕ್ಷನ್ ತೋರಿಸ್ತೀನಿ. ಯಾವ ರೇಂಜಿಗೆ ಬೈತಾರೆ ಅಂತ. ಬೇಜಾರಾಗಿರ್ಬೇಡ ಚಿನ್ನು. ಬಾ ಚಿನ್ನು, ಕೇಕ್ ನೀಟಾಗಿ ಇಡ್ಕೋ ಚಿನ್ನು. ಬಾ ಯಾಕಲಾ ಅದೇ ಬತ್ತೆ ಜಲ್ದಿ ಬಾ ಜಲ್ದಿ ಇವಾಗ್ಲೇ. ಡೆಕೋರೇಷನ್ ಆಗದೆ. ನಾನು ಸೈಕಾಗಿ ಮಾಡೋರೆ. ಇಲ್ಲಿ ನೋಡಿ ಎಷ್ಟು ದೊಡ್ಡದಾಗಿ ಕಾಣಿಸ್ತದೆ ಅಂತ. ಸಕ್ಕದಾಗಿ ಬಂದೈತೆ ಅನ್ಕೊಳ್ರಿ.
ಅಪ್ಪ ಎಲ್ಲ ಏನಪ್ಪ ಆನಿವರ್ಸರಿ ದಿವಸ ಇಷ್ಟು ಕ್ಯಾನ್ದಲ್ಲಿ ಇದೆಯಾ ದನ ಪ್ರದರ್ಶನ ಮಾಡ್ಬೇಕು ಇಷ್ಟೊತ್ತು ಗಂಟು ಬರ್ಬೇಕಾ ನೀನು ಡೋಂಗಿತನ ಏನ್ ಪ್ರದರ್ಶನ ಮಾಡ್ತಿದ್ದಾನಪ್ಪ ಅಪ್ಪ ಯಾಕಪ್ಪ ಇಷ್ಟೊಂದು ಕೋಪ ಸಿಟ್ಟು ಏನಾದ್ರು ಒಂದು 10 ನಿಮಿಷ ಒಂದು ಅರ್ಧ ಗಂಟೆ ಮುಂಚೆ ಬರ್ಬೇಕು ಏನಾದ್ರು ಮಾಡ್ತೀನಿ ಅಂದ್ರ 9:00 ಬಂದ್ರೆ ಯಾರಾದ್ರು ಅಪ್ಪ ಕೇಕ್ ಕಟ್ ಮಾಡಲ್ಲ ಅಂತ ಈ ಟೈಮಲ್ಲಿ ಕೇಕ್ ಕಟ್ ಮಾಡೋದು ಕೇಕ್ ನೀನ್ ಮುಂಚೆ ಆರ್ಡರ್ ಕೊಡ್ಬೇಕು ತಾನೆ ಗೊತ್ತಿತ್ತಾನೆ ನೀನು ಅವ್ರು ಕೊಡೋದು ಲೇಟ್ ಮಾಡ್ಬಿಟ್ರಿ ನೋಡಿ ಏನ್ ದೊಡ್ಡ ಕೊಡಿ, ಕೇಕ್ late ಅಲ್ವಾ ಮಾಡಿದ್ರು? ಹಸಿ ಅಮ್ಮ ನಮ್ಮ ಅಮ್ಮನ ತರ ನೋಡಿ ಅಮ್ಮ ಕೋಪ ಮಾಡ್ಕೊಂಡೇ ಇಲ್ಲ ಅಪ್ಪ ಅಮ್ಮಂಗೂ ಅಷ್ಟೇ ಇತ್ತು ಸಿಟ್ಟಿದ್ರು ಅಪ್ಪ ಯಾವ ಒದ್ರು ಮನೆ ಮುದವೆ ಇರಪ್ಪ ಅಪ್ಪ ಬಾಳ ಮೇರ್ಬೇಕು ಮನ್ಸನಗ ನಿನಗೆ ಇಲ್ವಾ ಇಲ್ವಲ್ಲಪ್ಪ ಅಪ್ಪ ಇರಪ್ಪ ತಪ್ಪಾಯ್ತು ಆಯ್ತು ಡೋಂಗಿತನ ನನ್ ಪ್ರದರ್ಶನ ಮಾಡ್ಬೇಡ ಗೈಸ್ ಕೇಕ್ ರಿವೀಲ್ ಮಾಡ್ತಾವ ಇಲ್ಲಿ ನೋಡಿ ಇದೇ ಕೇಕು ಹ್ಯಾಪಿ ಆನಿವರ್ಸರಿ ವಜ್ರಮುನಿ ಅಮ್ಮ ಮತ್ತೆ ಶಶಿಕಲಾ ಅಪ್ಪ ಅಂತ ಅಪ್ಪ ಪ್ಲೀಸ್ ನಗಪ್ಪ ಎಷ್ಟೇ ಕೋಪ ಇದ್ರು ಒಂದು 5 ನಿಮಿಷ ಕಂಟ್ರೋಲ್ ಮಾಡ್ಬಿಡಪ್ಪ 1 2 3 4 ಅಂತ ಹೇಳು ಕೋಪ ಕಂಟ್ರೋಲ್ ಆಯ್ತದೆ ಓಕೆನಾ ನೀನ್ ಆ ಟೈಗಾಗೆಲ್ಲ ಮಾಡ್ಬೇಡ ಹೇಳಪ್ಪ ಗೈಸ್ ಇನ್ನೊಂದು ಬೇಸರ ವಿಷಯ ಏನು ಅಂದ್ರೆ ನಮ್ ದೊಡ್ಡಪ್ಪ ಮದುವೆಗೆ ಹೊಂಟೋಗದೆ ನಮ್ ರಂಜಿತಾ ನಮ್ ದೊಡ್ಡಮ್ಮ ಎಲ್ಲ ಹಬ್ಬಕ್ಕೆ ಹೊಂಟೋಗೋರೆ ಹಬ್ಬಕ್ಕೆ ಏನಿಲ್ಲ ಗೃಹ ಪ್ರವೇಶಕ್ಕೆ ಹೋಗೋಣ ಗ್ರೂಪ್ ಪ್ರವೇಶಕ್ಕ ನಮ್ ಡಾರ್ಲಿಂಗ್ ಕರ್ಕೊ ಹೋಗಕ್ಕೆ ಅಂತ ಬಂದಿದೆ ಬಾ ಚಿನ್ನು ಡಾರ್ಲಿಂಗು ಬೇಗ ಬಾ ನಿಂಗೋಸ್ಕರನೇ ವೇಟಿಂಗು ಹಾ ಬರ್ತೀನಿ ನಡ ಬಾ ಬೇಗ ಗೈಸ್ ಎಲ್ಲ ಬಂದವ್ರೆ ಆಲ್ಮೋಸ್ಟ್ ನಮ್ ಜ್ಞಾನವಿ ಮತ್ತೆ ನಮ್ ರಘುಣಿಗೋಸ್ಕರ ವೇಟಿಂಗ್ ಅಷ್ಟೇ ಹಾ ಏನು ಕಾಗ ಮುದ್ಕಿಯಲ್ದಂತೆ ನೀನೇನು ಹುಡುಗಿಯಾ ನನ್ನ ಮಗನಟ್ಟಿ ಹೆಣ್ಣು ನೋಡಮ್ಮ ನಮ್ಮ ಅಣ್ಣಂಗೆ ಆವಾಜ್ ಆಗ್ತಾವಳೆ ಮಾತು ಬರಲ್ಲ ಅನ್ಬಿಟ್ಟು ಅವನ್ಗೆ ನಂಗೆ ಆವಾಜ್ ಹಾಕು ನೋಡ್ತೀನಿ ಅದ್ ಹೆಂಗಾಕಿಯ ಹಾ ಇರೋ ನಿಂತ್ರ ನನ್ ಎಷ್ಟಿದೆಯಾ ಇಷ್ಟಿದೆಯಾ 3 ಅಡಿ ಮುದ್ಕೆ ನೀನ್ 6 ಅಡಿ ಇದೆಯಾ ಇನ್ನೇನ್ ಮತ್ತೆ 6 ಅಡಿನೇ ಇರೋದು ನಾನು ನಿನ್ನ ಹೆಡ್ತಿ ಬರೀ 3 ಅಡಿ ಸಿಕ್ಬಿಟ್ರೆ ಏನ್ ಮಾಡ್ದೆ ನಾನು ಹೆಂಡತಿ 3 ಅಡಿ ಸಿಕ್ಕಿದ್ರೆ 6 ಅಡಿದು ಇಲ್ಲಿ ಸಾಕ್ತೀನಿ ಅವಾಗ 9 ಅಡಿ ಆಯ್ತಾಳ ಅವಳು ನಂಗಿಂತ ಉದ್ದಾಗಿರೋಳ್ನೆ ಪಟಾಯಿಸೋದು ನಾನು ಪಟಾಯಿಸಿದ್ರೆ ಪಟಾಯಿಸಿದ್ರೆ ನಾನು 6 ಅಡಿ ಒಳ್ಳೆ ಪಟಾಯಿಸೋದು 3 ಅಡಿ ಒಳ್ಳೆ ಯಾಕೆ ಪಟಾಯಿಸ್ನಿ ಪ್ರೀತಿ ಮಾಡ್ಕ ಕರ್ಕೊಬರಗಿ ನಾನು ಮಂಗ ಇನ್ನೇ ಮಾಡೋದು ಸಿಗ್ಲಿಲ್ಲ ಅಂದ್ರೆ ಈ ಭೂಮಿ ಮೇಲೆ ಎಣ್ಣೆ ಕೊಟ್ಟಾರ ಕೇಳಿದ್ರೆ ಎಟ್ಲಿಗೆ ನೆಟ್ಗೆ ಕೊಡ್ದೇನೆ ಹಂಗೆ ಅವ್ರ ಕಣೋಗು ಕೊಡ್ದದಕ್ಕೆ ಕರ್ಕ ಹೋಯ್ತಾ ಇರೋದು ಇನ್ನೇನಕ್ಕೆ ಹಾ ಮತ್ತೆ ಹಣ್ಣು ಕಾಗ ಮುದ್ಕೆ ಅನ್ನೋದು ತಾನು ಕಾಗ ಮುದ್ಕೆ ಅನ್ನೋದು ನಿಮ್ಮ ಅಮ್ದಿರ ಅನ್ಬಿಟ್ಟಾರ್ಯಾ ಒಂದ್ ದಿನ ಕಾಗ ಅಮ್ಮ ಒಂದ್ ದಿನ ಕಾಗ ಅಮ್ಮ ಈಗ ಅನ್ನೋದು ಅಮ್ಮಿ ಅಂತಿದ್ದಾರೆ. ಅಮ್ಮಿ ಅಲ್ಲ ಅದು ಮಮ್ಮಿ 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 ಅಂತಿದ್ದಾರೆ ನಮ್ಮ ಬಾಸ್ ಅಪ್ಪ ಜನ ಇಲ್ಲಿ ಕೇಳೋಗು ಏ ಬಂತೆ ಎಡ ಬುಟ್ನಂತ ಘಟ್ನಿಯ ಮೂರ ಯಾರ ನಾನೇ ಬಂದು ನೀನು ಅರ್ಧಲ್ ಕೊಟ್ಕೊಂಡು ಮಾಡಿದ್ರ ಅಯ್ಯೋ ಬಿಡಪ್ಪ ಅರ್ಗೋಲ್ ಕಟ್ಕೊಂಡಿದ್ದ ನಿಮ್ ಬಾಸು ಬಿಡ್ತಾರ ಕೊನೆಗೂ ನಮ್ ಜ್ಞಾನವಿ ಬತ್ತು ಏ ಬೈಲೆ ನಿಮ್ಮ ಅಜ್ಜಿ ಎಷ್ಟೊತ್ತು ವೇಟ್ ಮಾಡ್ಬೇಕು ನಿಂಗೆ CM PM ನೀನು ನನ್ ಮಗ ನಟ್ಟಿ ಎಣ್ಣೆ ಬನ್ನಿ ಮೂರ್ ಕೇಕ್ ತಂದವಿ ನಿಂಗೊಂದು ಲಮಿಕ್ಸಂಗೊಂದು ಆಮೇಲೆ ಮೌಲಿಂಗೊಂದು ಅಪ್ಪ ಹೆಂಗಿತ್ತಪ್ಪ ಫೈರ್ ಬ್ರ್ಯಾಂಡು ತುಂಬಾ ಚೆನ್ನಾಗಿತ್ತು ಕಣಪ್ಪ ಸರತ್ ಅಂದ್ರೆ ಫ್ಲವರ್ ಅನ್ಕಂಡ ಪವರ್ ಅಂತ ಫೈರ್ ನಾನು ನೋಡು ಈ ಬಂಧನ ಮದುವೆ ದಿವಸ ಮಾತ್ರ ನೆಗ್ದಿರೋದು ಅನ್ಸುತ್ತೆ ನೀನು ಅದಾಗ್ಲಿಂದ ನೆಗನೇನ್ ಮರ್ತೋಗ್ಬಿಟ್ಟಿದೆ ನೀನು ನೆಗನೆ ಮರ್ತೋಗಿಟ್ಟಿದೀಯ ಹೇಳ ಮದುವೆ ಆದಾಗ್ಲಿಂದ ಒಂದ್ ದಿವಸ ನೆಗ್ದಿರೋದು ನೋಡಿಲ್ಲ 26 ವರ್ಷದಿಂದ ನಮ್ಮ ಅಮ್ಮನ ಜೊತೆ ಸಂಸಾರ ಮಾಡಿಸಿದ್ಯಲ್ಲ ನಮ್ಮ ಅಮ್ಮನಲ್ಲಿ ಇಷ್ಟ ಆಗ ಗುಣ ಯಾವ್ದು ಆಗದೆ ಇರೋ ಎಲ್ಲ ಇಷ್ಟ ಆಗಿರೋ ಗುಣನ ಕಣಪ್ಪ ಇಷ್ಟ ಆಗದೆ ಇರೋದು ಏನೂ ಇಲ್ಲ ಸರಿ ಇಷ್ಟ ಆಗಿರೋದು ಏನೇನು ಹೇಳು ಆಯ್ತು ಇಷ್ಟ ಆಗಿರೋದೆಲ್ಲ ನಿಮ್ಮಂತ ಇಬ್ರು ಪ್ರೀತಿ ಮಕ್ಕಳು ಕೊಟ್ಟವಳಲ್ಲ ಅದೇ ಇಷ್ಟ ಅದ್ಬಿಟ್ರೆ ಅದ್ಬಿಟ್ರೆ ಇನ್ನೇನೂ ಇಲ್ಲ ಅಮ್ಮ ನಿಂಗೆ ನಮ್ಮ ಅಪ್ಪನಲ್ಲಿ ಇಷ್ಟ ಆಗೋದು ಇಷ್ಟ ಆಗದೆ ಇರೋದು ಎಲ್ಲ ಇಷ್ಟ ಕಣಪ್ಪ ಏನು ಇಷ್ಟ ಇಲ್ಲ ಸರಿ ಇಷ್ಟ ಆಗೋದು ಏನು ಹೇಳು ಅದನ್ನ ಎಲ್ಲಾನು ಇಷ್ಟ ಏನು ಇಷ್ಟ ಇಲ್ಲ ಏನಿದ್ದು ಹೇಳಕ್ಕೆ ಏನು ಇಲ್ಲ ಇಷ್ಟ ಆಗೋದು ಏನು ಅಂತ ಕೇಳ್ದಿ ಅವರು ಜನಗಳಿಗೆಲ್ಲ ಅಷ್ಟು ಪ್ರೀತಿ ಮಾತಾಡಿಸ್ತಾರಲ್ಲ ಅದೇ ನನ್ಗೆ ಇಷ್ಟ ಫುಲ್ ಲಘು ಕಣ ಬಂದಿದ್ದು ಇರ್ತೀಗೆ ನಿನ್ ಮೇಲೆ 26 ವರ್ಷ ಹೋಗಿ 76 ವರ್ಷ ಆಗ್ಲಿ ಇಬ್ರು ಹಿಂಗೆ ಇರ್ರಿ ಜನಗಳು ಕಾಯಿಸ್ಬೇಡ ಈ ತರ ತಪ್ಪು ಇದು ಬೇಗ ಬರ್ಬೇಕು ತಪ್ಪಾಯ್ತಪ್ಪ ತಪ್ಪೆಲ್ಲ ಯಾವತ್ತು ನಮ್ಗಿಂತ 5 ನಿಮಿಷ ನಮ್ಮನ್ನ ಕಾಯ್ಬಾರ್ದು ನಾವು ಅವ್ರನ್ನ ಕಾಯ್ಬೇಕು ಹಂಗಾದ್ರೆ ಎತ್ತರಕ್ಕೆ ಬೆಳಿಬೋದು ಹೌದಪ್ಪ ತಪ್ಪಾಯ್ತಪ್ಪ 26 ವರ್ಷ ಹೋಗಿ 76 ವರ್ಷ ಆಗ್ಲಿ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಇಬ್ರಿಗೂ ಇಲ್ಲಿ ನೋಡಿ ನಮ್ ಕುಳ್ಳಿ ಕೇಕ್ ಕೊಟ್ಟಿದ್ದೆ ತರ ಸೈಲೆಂಟ್ ಆಗಿ ಹೋಯ್ತಾವಳೆ
ಗೈಸ್ ಬೆಳಗ್ಗೆಯಿಂದನೂ ಅವಳು ಹಂಗೆ ಕೂತಿರೋದು ಅನ್ಕೊಳ್ಳಿ. ನಿನ್ ಕೇಕ್ ಎಷ್ಟು ಬರ್ತದೆ, ಬಲೂನ್ ಎಷ್ಟು ಸಾವಿರ ಬರ್ತದೆ ಅಂತ ಕೇಳ್ಕೊಂಡು ಗೈಸ್ ನಮ್ಮ ಅಪ್ಪ, ನಮ್ಮ ಅತ್ತೆ, ಅಣ್ಣ ತಂಗಿ, ಅದೇ ನಿಮ್ಮ ಅಣ್ಣ 26 ವರ್ಷ ದಾಂಪತ್ಯ ಜೀವನ ಕಾಲಿಟ್ಟು 26ನೇ ವರ್ಷ ಇದು. ಏನ್ ಅನ್ಸಿದೆ? ಇದೇ 26 ವರ್ಷದಿಂದ ನಮ್ಮ ಅಮ್ಮನ ಕುತ್ತಿಗೆ ತಾಳಿ ಕಟ್ಟಿದ್ವಿ. ಇವಾಗ 26 ವರ್ಷ ಆಗೋದು. ಏನ್ ಅನ್ಸ್ತೈತೆ ನಿಂಗೆ? 100 ವರ್ಷ ಆದ್ರೂ ಹಿಂಗೆ ಇರ್ಲಿ ಬಿಡು, ಅದ್ಬಿಟ್ಟೆ ಚೆನ್ನಾಗಿರ್ಲಿ. ನಿಮ್ಮ ಅಣ್ಣನ ಬಗ್ಗೆ ಏನಾರು ಹೇಳಿ. ನಿಮ್ಮ ಅಣ್ಣ ಏನಕ್ಕೆ ನಗಾಡಲ್ಲ ಹೇಳು? 26ನೇ ವರ್ಷದ ಹಿಂದೆ ನಕ್ಕಿದ್ದು ಮದುವೆ ಡೋಂಗಿ ತರ ಮಾತಾಡಬೇಡ. ಗೈಸ್ ನಮ್ಮ ಅಪ್ಪ ಅಮ್ಮಂಗೆ ನನ್ನ ಕಡೆಯಿಂದ ಒಂದು ಸಣ್ಣ ಗಿಫ್ಟು. ಜನನಿ ನಿಮ್ಗೋಸ್ಕರ ನಿಮ್ಮ ಮಗನ ಕಡೆಯಿಂದ ಒಂದು ಸಣ್ಣ ಗಿಫ್ಟು. ಸರಿ ಓಪನ್ ಮಾಡಪ್ಪ ಇವಾಗ. ಶ್ರೀಕೃಷ್ಣ ವೆಲ್ಕಮ್ ಗುರು. ಶ್ರೀಕೃಷ್ಣನೇ ಬರೋ ಸಿನಿಮಾದ ಕೃಷ್ಣ ಫೋಟೋ ಅದು ಅಂತ ಅನ್ನಂಗೆ ಕಾಣಿಸ್ತದ. ಕೃಷ್ಣ ರುಕ್ಮಿಣಿ ಚೆನ್ನಾಗಿದೆಪ್ಪ. ಅಮ್ಮ ತುಂಬಾ ಚೆನ್ನಾಗಿದೆ, ಆಯ್ತು. ಏನ್ ಅನಿಸ್ತು ಫೋಟೋ ನೋಡಿ? ತುಂಬಾ ಚೆನ್ನಾಗದ ಅನ್ಸ್ತದೆ. ಚೆನ್ನಾಗಿದೆ. ಮತ್ತೆ ಗೈಸ್ ಇನ್ನೊಬ್ರು ಸ್ಪೆಷಲ್ ವ್ಯಕ್ತಿ ಒಂದು ಗಿಫ್ಟ್ ಕಳ್ಸಿಕೊಟ್ಟವ್ರೆ. ಇದು ಯಾರು ಕಳ್ಸಿಕೊಟ್ಟಿರೋದು ಅಂದ್ರೆ ಅಪ್ಪ ಇದು ಫೋಟೋ ಇರ್ಬೇಕಣಪ್ಪ. ಅದು ಫೋಟೋ ಅಲ್ಲ, ಇದು ಯಾರು ಕಳ್ಸಿಕೊಟ್ಟಿರೋದು ಹೇಳು? ಮಂಜಣ್ಣವ್ರು ಕಳ್ಸಿಕೊಟ್ಟಿರೋದು. ಅವ್ರಿಗೆ ಮಂಜಣ್ಣವ್ರಿಗೆ ಥ್ಯಾಂಕ್ ಯು ಅಪ್ಪ. ಥ್ಯಾಂಕ್ಸ್ ಹೇಳ್ಬಿಡಪ್ಪ. ಥ್ಯಾಂಕ್ಸ್ ಮಂಜಣ್ಣವ್ರಿಗೆ ತುಂಬಾ ಥ್ಯಾಂಕ್ಸ್. ಫೋಟೋ ಕಳಿಸ್ಕೊಟ್ಟಿರೋದು. ಬೆಂಗಳೂರಿಂದ ಕಳ್ಸಿಕೊಟ್ಟು ಆಯುಷು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಶ್ರೀ ಚಾಮುಂಡೇಶ್ವರಿ ತಾಯಿ. ಚೆನ್ನಾಗಿದೆ. ಸಿಲ್ವರ್ದು. ಕರ್ನಾಟಕದ ಕನ್ನಡ ನಾಡಿನ ಸಮಸ್ತ ಕನ್ನಡಿಗರಿಗೆ ತಿಮ್ಮೇಗೌಡ ಮಾಡುವ ನಮಸ್ಕಾರಗಳು. ಇವತ್ತಿನ ದಿನ ನನ್ನ ಮಗ ನಾವು 26ನೇ ವರ್ಷದ ಮದುವೆ ಆಚರಣೆಯನ್ನು ಆಚರಿಸ್ಕೊಳ್ತಾ ಇದ್ದೀವಿ. ಇದಕ್ಕೆ ಕಾರಣ ನನ್ನ ಮಗ. ನನಗೇನು ಇದೆಲ್ಲ ಇಷ್ಟ ಇರಲಿಲ್ಲ, ಆದರೂ ಅವನಿಗೋಸ್ಕರ ಈಗ ಈ ಒಂದು ಆಚರಣೆಗೋಸ್ಕರ ನಾನು ಒಪ್ಕೊಂಡಿದ್ದೀನಿ. ಎಲ್ರಿಗೂ ಶುಭವಾಗಲಿ, ಬಾಸು. ಒಳ್ಳೆಯದಾಗಲಿ. ಬನ್ನಿ ಬಾಸು. ಬಾ ಗುರು. ತಮ್ಮ 26ನೇ ವರ್ಷಕ್ಕೆ ಹೋಗಿರೋದು. ಏನು ಅನಿಸ್ತೈತೆ ನಿಂಗೆ? ಮದುವೆಯಾಗಿ 26 ವರ್ಷ ಆಯಿತು. 26 ವರ್ಷ ಆಗದೆ. ನಿನ್ನ ತಮ್ಮನಲ್ಲಿ ಏನು ಚೇಂಜಸ್ ನೋಡಿದ್ದು 26 ವರ್ಷದಿಂದ? ಏನು ನೋಡಿದ್ರೆ ಇವತ್ತು ಖುಷಿ ಆಯ್ತು. ಇವತ್ತು ಖುಷಿ ಆಯ್ತು ರಂಜಿತಾ. ಗೈಸ್ ಇವರೇ ನೋಡಿ, ಇದೆಲ್ಲ ಇಷ್ಟು ಸಕ್ಕದಾಗಿ ನಾವೆಲ್ಲ ಸಕ್ಕದಾಗಿ ಕಾಣಿಸ್ತಿದೀವಿ. ಹಿಂದೆ ಬ್ಯಾಕ್ ಗ್ರೌಂಡ್ ಇಷ್ಟು ಸಕ್ಕದಾಗಿ ಕಾಣಿಸ್ತೈತೆ ಅಂದ್ರೆ ಅದಕ್ಕೆ ಕಾರಣಭೂತಿಗಳು ಇವರೇ. ಸಿಕ್ಕಾಪಟ್ಟೆ ಸಕ್ಕದಾಗಿ ಮಾಡಿದಾರೆ ಅವರು. ಥ್ಯಾಂಕ್ ಯು. ನಿಮ್ದು ಇವೆಂಟ್ಸ್ ಹೆಸರು ಬ್ರೋ? SK ಡೆಕೋರೇಷನ್ಸ್ ಅಂತ. ನಿಮ್ಗೆ ಏನೇ ಬೇಕಿದ್ರು ಕಾಂಟ್ಯಾಕ್ಟ್ ಮಾಡಿ. ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನಂಗಂತೂ. ಬ್ರೋ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳ್ಬಿಡಿ. 897166494983. ಗೈಸ್ ಏನೇ ಇದ್ರು ಇವ್ರು ಕಾಂಟ್ಯಾಕ್ಟ್ ಮಾಡಿ. ಸಿಕ್ಕಾಪಟ್ಟೆ ಸಕ್ಕದಾಗಿ ಮನೆಗೆ ಬಂದು ಈ ತರ ಒಂದು ಒಳ್ಳೆ ಡೆಕೋರೇಷನ್ ಮಾಡ್ಕೊಡ್ತಾರೆ. ಅಷ್ಟೇ ಬ್ರೋ, ಬನ್ನಿ ಕೇಕ್ ತಿನ್ಸಿ. ಗೈಸ್ ಇದೇ ನೋಡಿ ನಮ್ಮ ಫ್ಯಾಮಿಲಿ, ಇದೆ ನಮ್ಮ ಸಂಸಾರ. ಏನನ್ಸುತ್ತೆ ನಿಮಗೆ ನಮ್ಮ ಒಟ್ಟು ಕುಟುಂಬ ನೋಡಿ? ಕಮೆಂಟ್ ಮಾಡಿ. ಅಪ್ಪ ಏನಾದ್ರು ಹೇಳೋದಿದೆ ಹೇಳ್ಬಿಡಪ್ಪ. ಎಲ್ರಿಗೂ ನಮಸ್ಕಾರ. ಮಧ್ಯೆ ಹೇಳಿದ್ಮೇಲೆ ನಮ್ಮ ಕುಟುಂಬ ಹಿಂಗೆ ಇರ್ತದ. ಇನ್ನು 25 ವರ್ಷ 50 ವರ್ಷ 100 ವರ್ಷ ಆದ್ರೂ ನಮ್ಮ ಕುಟುಂಬ ಹಿಂಗೆ ಇರ್ತದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾವೆಲ್ಲ ಒಗ್ಗಟ್ಟಿನಲ್ಲಿ ಬಲ ಇದೆ. ನಮ್ಮ ಕುಟುಂಬ ಹೀಗೆ ಇರ್ತದೆ. ದೊಡ್ಡ ವಂಶಿಕರು ನಾವು. ನಮ್ದು ಬೋರೇನ್ ವಂಶ. ನಮ್ಮ ದತ್ತು ತಗೊಂಬಂದ್ರು ಕುಳ್ಳೆಗೌಡ್ರ ವಂಶಕ್ಕ. ಇಲ್ಲಿ ನಾವು ಕಾಲ ಕಳೀತಾ ಇದೀವಿ. ಆದ್ರೂ ನಮ್ಮ ತಂದೆ ತಾಯಿನ ಯಾವತ್ತು ಮರೆಯಕ್ ಸಾಧ್ಯನೇ ಇಲ್ಲ, ಮರೆಯೋದು ಇಲ್ಲ, ಮರೆಯಕ್ ಆಗೋದು ಇಲ್ಲ. ಸರಿ, ಆನಿವರ್ಸರಿ ಬಗ್ಗೆ ಹೇಳಪ್ಪ. 26ನೇ ವರ್ಷ ಕಾಲಿಟ್ಟಿದ್ದೀವಿ. ತುಂಬಾ ಸಂತೋಷವಾಗಿ ಕಾಲ ಕಳೆದಿದ್ದೀವಿ. ಮುಂದೆನೂ ಕೂಡ ಇದೇ ರೀತಿ ಕಾಲ ಕಳೀತೀವಿ. ಇಬ್ರು ಒಳ್ಳೆ ಮಕ್ಳು ಹುಟ್ಟಿದ್ದಾರೆ. ಅವ್ರ ಏಳ್ಗೆನ ಸಹಿಸ್ಕೊಂಡು ನಾನು ಇನ್ನೂ ಜೀವಂತವಾಗಿ ಬದುಕಿರ್ತೀನಿ. ಏಳ್ಗೆ ಅಂದ್ರೆ ಅಷ್ಟೊಂದು ಹಿಂಸೆ ಕೊಟ್ಟೆಯಪ್ಪ ನಿಮ್ಗೆ. ಏಳ್ಗೆನ ಸಹಿಸ್ಕೊಂಡು ಅಂತ ಅಲ್ಲೇ. ಏಳ್ಗೆ ಸಹಿಸ್ಕೊಂಡು ಅಂದ್ರೆ ನಾವು ಹಿಂಸೆ ಕೊಡೋದನ್ನ ಸಹಿಸ್ಕೊಂಡು. ಇಲ್ಲ ಏಳ್ಗೆ ಅಂದ್ರೆ ಬೆಳವಣಿಗೆ. ಏಳ್ಗೆ ಕಣಲೈ ಅಲ್ಲ, ಏಳಿಗೆ ನೋಡ್ಕೊಂಡು. ಹಂಗಂದ್ರೆ ಏಳ್ಗೆ ಅಂದ್ರೆ ಬೆಳವಣಿಗೆ ಅಂತ ಅವನು ಅರ್ಥನೇ ಗೊತ್ತಾಗಲ್ಲ. ಕಷ್ಟ ಕೊಡೋದನ್ನ ಸಹಿಸ್ಕೊಳ್ಳೋದು. ಸರಿ ಕಣಪ್ಪ, ಆಯ್ತು. ಸಿಕ್ಕಾಪಟ್ಟೆ ಖುಷಿ ಆಯ್ತು ನಮ್ಗೆ. ದೊಡ್ಡ ಏನ್ ಅನಿಸ್ತು ಆನಿವರ್ಸರಿ ಸೆಲೆಬ್ರೇಷನ್? ಚೆನ್ನಾಗಿದೆ. ಅದೇ ಏನ್ ಅನಿಸ್ತು ಆನಿವರ್ಸರಿ ಸೆಲೆಬ್ರೇಷನ್? ಚಿನ್ನು ಏನ್ ಅನಿಸ್ತು? ಚಿನ್ನು ಆನಿವರ್ಸರಿ ಚೆನ್ನಾಗಿದೆ. ಚಿನ್ನು ಪುತ್ತು ಏನ್ ಅನಿಸ್ತು? ಚೆನ್ನಾಗಿದೆ ಮಗ. ಗುರು ಚೆನ್ನಾಗಿದೆ ಆನಿವರ್ಸರಿ ಸೆಲೆಬ್ರೇಷನ್? ಚೆನ್ನಾಗಿತ್ತು ಚಿನ್ನು. ನಿಮ್ಮ ಅಪ್ಪ ಅಮ್ಮನ ಬಗ್ಗೆ ಎಲ್ಲ ಎಲ್ಲರೂ ಕೇಳಿದೆ. ನಿಮ್ಮ ಅಪ್ಪ ಅಮ್ಮ 26ನೇ ವರ್ಷಕ್ಕೆ ಹೋಯ್ತವ್ರೆ. ನಿಮ್ಮ ಅಪ್ಪ ಅಮ್ಮ ಏನ್ ಅನಿಸ್ತಾ ಇದೆ? ತುಂಬಾ ಖುಷಿ ಐತೆ. ಓ ಮೈ ಗಾಡ್ ರಂಜಿತಾ, ವಾಟ್ ಯುವರ್ ಫೀಲಿಂಗ್? 26ನೇ ವರ್ಷದ್ದು ಚೆನ್ನಾಗಿತ್ತಾ ಸೆಲೆಬ್ರೇಷನ್ ಎಲ್ಲ? ಬಸ್ ಏನ್ ಅನಿಸ್ತಾ ಅಣ್ಣ? ಅಣ್ಣ ಹೆಂಗಿತ್ತು ಸೆಲೆಬ್ರೇಷನ್ ಎಲ್ಲ? ಚೆನ್ನಾಗಿತ್ತಾ? ಚಿನ್ನು ಹೆಂಗನ್ಸ್ತು ಚಿನ್ನು ಸೆಲೆಬ್ರೇಷನ್? ಚಿನ್ನು ಚಿನ್ನು ಹೆಂಗನ್ಸ್ತು? ಚಿನ್ನು ಗುಳಿಯಣ್ಣ ಗುಳಿಯಣ್ಣ ಹೆಂಗಿತ್ತು ಸೆಲೆಬ್ರೇಷನ್? ಚೆನ್ನಾಗಿತ್ತಾ? ಎಷ್ಟು ಹಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಅನ್ಕೊಂಡ್ರೆ. ಮಗ ಸರ್ ತೊಟ್ಬಿಡ್ತೀವಿ ನಿಂಗೆ ಹಂಗಂದ್ರೆ. ಈ ಸೆಲೆಬ್ರೇಷನ್ ಅಲ್ಲಿ ಮಿಸ್ಸಿಂಗ್ ಅಂದ್ರೆ ಮೇಜರ್ ಮಿಸ್ಸಿಂಗ್ ಅಂದ್ರೆ ನಮ್ಮ ಅಜ್ಜಿ, ನಮ್ಮ ಮಾವರು,
ಅಪ್ಪಿಯವರು, ನಮ್ಮ ಅತ್ತೆ ಮಾವರು, ಇವ್ರು ಇದ್ದಿದ್ರು ಇನ್ನೂ ಸಕ್ಕತ್ತಾಗಿರೋದು. ಬಟ್ ಸಕ್ಕತ್ತಾಗಿ ಗೊತ್ತು ಅನ್ಕೊಳ್ರಿ. ಒಳ್ಳೆ ಸೆಲೆಬ್ರೇಷನ್. ನಂಗಂತೂ ಹೆವಿ ಖುಷಿ ಆಯಿತು, ಹೆವಿ ಇಷ್ಟ ಆಯಿತು. ನಿಮ್ಗೆ ಹೆಂಗೆ ಅನಿಸ್ತು ಕಮೆಂಟ್ ಮಾಡಿ. ನಮ್ಮ ಫ್ಯಾಮಿಲಿ ನೋಡಿ ಇವಾಗ ಊಟ ಮಾಡ್ಬಿಟ್ಟು ಮಲಿಕೊಳ್ಳೋದು. ಮತ್ತೆ ಗೈಸ್ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ವಿಡಿಯೋ ಇಷ್ಟ ಆಗಿದೆ ನನಗೆ, ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ತುಂಬ ಜಾಸ್ತಿ ಇಷ್ಟ ಆಗಿರೋ ಒಂದು ಸಬ್ಸ್ಕ್ರೈಬ್ ಮಾಡಿ ಸಾಕು. ನಿಮ್ಮಿಂದ ನಾವು ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಹಿಂಗೆ ಇರಲಿ. ಅಷ್ಟೇ ಗೈಸ್, ಏನು ಅನಿಸ್ತು ಕಮೆಂಟ್ ಮಾಡಿ. ಟಾಟಾ ಬಾಯ್. ಲೇ ಡೊಂಗಿ, ಎಷ್ಟೊತ್ತ ಫೋನ್ ಮಾಡಿ ಕಾಯ್ಬೇಕು ನಿಂಗೆ. ಲೇ ಬಾ, ಆಯ್ತು ಬಾ ನನ್ನ ಮಗನೇ. ಬಾಂಬುದವೇ 5 kg ತಂದಿರೋದು ಕಣಂತ. ಯಾರು ಹೇಳು ಸೋಮು? ವಿಜಿ ರಾಜವಲಿ ಲೇಟಪ್ಪ. ರಾಜವಲಿ ಲೇಟ್ ಆಗಿ ಬಂದ್ರು. ವಿಜಿ ಮಾಮ, ಇದ್ಯಾರಿದು? ಬಾ ಅಪ್ಪ, ನೀನ್ ಸೊಸೆ ಬಂದ್ಲು. ಸೊಸೆ ಕಣಿರಪ್ಪ. ಅಮ್ಮ ಬಾ, ನೀನ್ ಸೊಸೆ ಬಂದ್ಲು. ಕೇಕ್ ಕಟ್ ಮಾಡ್ಬಿಡು. ಸೊಸ ಥೂ ಗದ್ಕೆಟ್ ಸೊಸ. ತಮ್ಮು ನಿನ್ನೆ ಕುಳ್ಳಂದಿ ಅಂತಿದ್ದ ಕಣೆ ಇವನು. ಅಲ್ಲಿ ಕುಳ್ಳಂದಿ ಅಂತ. ಅಯ್ಯೋ ಎಂಬಕ್ಕ ಅಂತ ಅಲ್ಲಿ ನಿನ್ನೆಗೇನವಿ ನಮ್ಮ ಅಪ್ಪ ಉಜ್ರು ಮನೆಯಪ್ಪ. ಉಜ್ರು ಮಣಿ ಎಸ್. ನಮ್ಮಮ್ಮ ಆಲ್ರೆಡಿ ಬಟ್ಟೆ ಚೇಂಜ್ ಮಾಡ್ಬಿಟ್ಟಿದೆ. ಯಾವ ಸೊಸೆ, ಎಂಥ ಸೊಸೆ ನೀನು, ಗದ್ಗೆಟ್ ಸೊಸ. ತಿನ್ಸೋ, ಹ್ಯಾಪಿ ಆನಿವರ್ಸರಿ ಅಂತ ಹೇಳು. ಹಲೋ, ನನ್ನ ಮಕ್ಕಳನ್ನ ಏಳ್ಗೆ ನೋಡಿ ನಾನು ಬದುಕಿರ್ಬೇಕು ಅಂತ ಹೇಳಕ್ ಹೋಗಿ ಸಹಿಸ್ಕೊಂಡು ಅಂತ ಹೇಳ್ದು ಅದು ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಕರ್ನಾಟಕದ ಜನತೆಯಲ್ಲಿ ನಾನು ಕ್ಷಮೆ ಕೇಳ್ತಾ ಇದ್ರೆ. ನಾವು ಮಾತಾಡುವಾಗ ಏನಾದ್ರು ವ್ಯತ್ಯಾಸ ಆಗೇ ಆಗುತ್ತೆ, ಎಂಥವ್ರಿಗೂ ವ್ಯತ್ಯಾಸ ಆಗುತ್ತೆ. ನಾವು ಅಲ್ಪಮಾನವರು, ನಮ್ದೇನ್ ತಪ್ಪು. ಸರಿ, ದಯಮಾಡಿ ಕ್ಷಮಿಸಿ. ನೀನ್ ಯಾಕೆ ಮಿಗಿತಾನೆ? ನಿಮ್ಮ ಮಾವನ ಮಾತು ಕೇಳಿ. ನಿಮ್ಮ ಮಾವನ್ ನೋಡಿದ್ರೆ ಏನ್ ಅನ್ಸುತ್ತೆ? ಖುಷಿ ಆಯ್ತದ ಕಣಪ್ಪ. 26 ವರ್ಷದಲ್ಲಿ ನಿಮ್ಮ ಮಾವನಲ್ಲಿ ಏನೇನು ಚೇಂಜಸ್ ಕಂಡಿದ್ವಿ? 26 ವರ್ಷ ಆಗದೆ ಮದುವೆ ಆಗಿ ಏನೇನು ಚೇಂಜಸ್ ಆಗೈತೆ ನಿಮ್ಮ ಮಾವನಲ್ಲಿ? ಎಲ್ಲ ಹಂಗೆ ಇದ್ದ. ನಮ್ಮ ಅಪ್ಪನ ನಗುನೇ ಇಲ್ಲ ಕಳ. ನಮ್ಮ ಅಪ್ಪನ ಈ ಭೂಮಿ ಮೇಲೆ ಯಾರು? ನಮ್ಮ ಅಪ್ಪನಷ್ಟು ಯಾರು ಜಾಸ್ತಿ ನಗಿಯೋದು ಯಾರು? ಯಾರು ಜಾಸ್ತಿ ಭೂಮಿ ಮೇಲೆ ನಗಿಯೋದು ಯಾರು? ನಿಮ್ ಡ್ಯಾಡಿನೇ. ನೋಡಪ್ಪ ಹೆಂಗ ಆಡ್ಕೊತ ಭೂಮಿ ಮೇಲೆ ಜಾಸ್ತಿ ನೀನೇ ನಗಿಯೋದಂತೆ. ಗೈಸ್, ಮಕ್ಳಿಗೆ ಬಲೂನ್ ಅಂದ್ರೆ ಇಷ್ಟ ನೋಡ್ರಿ, ಅದಕ್ಕೆ ಫುಲ್ ಬಲೂನು. ಇದು ಎತ್ಕೋಯ್ತು ಅವ್ರು ವಾಪಸ್. ಮುಗೀತಲ್ಲ ಸೆಲೆಬ್ರೇಷನ್. ಹೊರಟ್ರಾ? ಥ್ಯಾಂಕ್ ಯು ಸೋ ಮಚ್ ಬ್ರೋ. ಥ್ಯಾಂಕ್ ಯು. ಮತ್ತೆ ಯಾರು ನೆಕ್ಸ್ಟ್ ಏನಾದ್ರು ಇತ್ತು ಅಂದ್ರೆ ಕಾಲ್ ಮಾಡ್ತೀನಿ ಬ್ರೋ. ನಿಮಗೂ ಥ್ಯಾಂಕ್ ಯು ಸೋ ಮಚ್ ಬ್ರೋ. ಲೇಟ್ ಆಗೋಯ್ತು, ಸೊ ದಯವಿಟ್ಟು ಕ್ಷಮಿಸ್ಬೇಕು ಬ್ರೋ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಥ್ಯಾಂಕ್ ಯು. ಲೇಟ್ ಆಯಿತು, ದಯವಿಟ್ಟು ಸಾರಿ. ಓಕೆ ಗೈಸ್, ಇದೆ ನೋಡಿ ಇವ್ರ ಕಾರ್ಡು, ಎಸ್ ಕೆ ಡೆಕೋರೇಷನ್ಸ್.